ಮತ್ತು ದೇವ್ರ ಪ್ರಸಾದ ಎಲ್ಲ ಕೂಡ ನಮ್ಮ ಮನೆಗೆ ಬಂದಿತ್ತು. ಬಟ್ ನಾನು ಅದನ್ನು ತಿಂದು ಇಲ್ಲ, ಏನಂತ ಗೊತ್ತಿಲ್ಲ. ನಾವು ಟ್ರಾವೆಲ್ ಮಾಡಿದ್ದಂಥ ಬಸ್ಸಲ್ಲೇ ನಾನು ಮೊಬೈಲ್ ಬಿಟ್ಟು ಹೋಗ್ಬಿಟ್ಟಿದ್ದೀವಿ ರೂಮ್ಗೆ. ಥರ ಇವಾಗೂ ನೆನೆಸ್ಕೊಂಡ್ರೆ ಮೈ ಜಿಮ್ ಅನ್ನತ್ತೆ. ನಾನು ಯಾವಾಗೂ ನಮ್ಮ ಹಳೆ ಮನೇಲಿ, ಅಂದರೆ ನಾವು ಫಸ್ಟ್ ಇದ್ದಿದ್ದ ಮನೇಲಿ ಪೂಜೆ ಮಾಡೋವಾಗ ಚಿಕ್ಕ ಫೋಟೋ ಇತ್ತಾಯ್ತಾ, ಫೋಟೋ ಇಸ್ಕೊಂಬರ್ತೀನಿ ಅಂದರು. ನಾನು ಕೂಡ ಬರ್ತೀನಿ ಅಂತ ಸುಮ್ಮನೆ ಹೋಗಿದ್ದಷ್ಟೇ. ಬಟ್ ರಾಯರದು ದೊಡ್ಡ ಫೋಟೋ ಕಾಣಿಸ್ತು, ಒಂಥರ ಖುಷಿ ಆಗೋಯ್ತು. ಆಗಿ ನೋಡ್ತಿರ್ತೀವಲ್ಲ ಹೂವು ಬಿದ್ದೋಗೋದು, ನಾನು ಅವಾಗ ನಿಜವಾಗ್ಲೂ ಅನ್ಕೊತಾ ಇದ್ದೆ, ಸೊ ಅವ್ರ ಮೇಲ್ಮೇಲೆ ಇಟ್ಟಿರ್ತಾರೆ ಅದಕ್ಕೆ ಹೂವು ಬಿದ್ದೋಗೋದು ಅಂತ. ಸೊ ನಮ್ಮ ರಾಯರಿದ್ದಾರೆ ಗೈಸ್. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಗುರುವಾರ, ಸೊ ನಮ್ಮ ರಾಯರ ಬಗ್ಗೆ ಮಾತಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ರಾಯರು ಯಾವ ಥರ ಬಂದರು, ನಾನು ಯಾವುದಕ್ಕೆ ಅಂದರೆ ಏನಕ್ಕೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಫಸ್ಟು ಅಂದರೆ ನನ್ನ ಮಗಳು ಹುಟ್ಟಿದ್ದು ಗುರುವಾರನೇ. ಸೊ ಅವಳು ಹುಟ್ಟಿದ ಮೇಲೆ ನನಗೆ ರೀಲ್ಸ್ ಎಲ್ಲ ನೋಡಿದಾಗ ರಾಯರು ಗೊತ್ತಾಗಿದ್ದು. ನಮ್ಮ ಮನೆಯಲ್ಲಿ ಫೋಟೋ ಇತ್ತು, ಬಟ್ ನನಗೆ ಗೊತ್ತೇ ಇರಲಿಲ್ಲ. ಸೊ ಈ ಥರ ಎಲ್ಲ ಪೂಜೆ ಮಾಡ್ಬೋದು, ರಾಯರು ಅಂತಲೂ ಗೊತ್ತಿರಲಿಲ್ಲ. ರಾಘವೇಂದ್ರ ಸ್ವಾಮಿ ಅಂತ ಯಾವಾಗೂ ಒಂದು ಸತಿ ಕೇಳೋಂಥ ಹುಡುಗಿ ನಾನು ಆ ಹೆಸರನ್ನ. ಸೊ ನಮ್ಮ ಪಾಪು ಹುಟ್ಟಿದ ಮೇಲೆ ರೀಲ್ಸಲ್ಲೆಲ್ಲ ರಾಘವೇಂದ್ರ ಸ್ವಾಮಿ ಬಗ್ಗೆ ಜಾಸ್ತಿ ಬರ್ತಾಯಿತ್ತು ನನಗೆ. ಸರಿ ಮಾಡೋಣ ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ದೆ. ಸೊ ನಮ್ಮ ಪಾಪು ಹುಟ್ಟಿದ್ದು ಗುರುವಾರನೇ. ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟು ಸೊ ಪೂಜೆ ಮಾಡೋಣ ಅಂತ. ಬಟ್ ಹಾಗೇ ಇಲ್ಲ, ನನಗೆ 2 ಇಯರ್ಸ್ವರೆಗೂ ಹಾಗೇ ಇಲ್ಲ. ನಮ್ಮ ಪಾಪಕ್ಕೆ 2 ಇಯರ್ಸ್ ಆಗೋವರೆಗೂ ನನಗೆ ಪೂಜೆ ಮಾಡೋಕ್ಕೆ ಆಗಿಲ್ಲ, ಅಂದ್ಕೊಂಡ್ರೂ ಆಗ್ತಾ ಇರಲಿಲ್ಲ. ಆ್ಯಂಡ್ ನಮ್ಮ ಮನೆಗೆ 2 ಟೈಮ್ಸ್, ಅಂದರೆ ನಮ್ಗೆ ಗೊತ್ತಿರೋರು 2 ಟೈಮ್ಸ್ ಫೋಟೋ ಕೂಡ ತಗೊಬಂದರು. ನಾನು ಪೂಜೆ ಮಾಡಲಿಲ್ಲ, ಮತ್ತು ಅದ್ರ ಬಗ್ಗೆ ತಿಳ್ಕೊಳಕ್ಕೂ ಹೋಗಿರಲಿಲ್ಲ. ಗುರುವಾರ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ಮಾಡ್ತಾ ಇರಲಿಲ್ಲ. ಮತ್ತು ದೇವ್ರ ಪ್ರಸಾದ ಎಲ್ಲ ಕೂಡ ನಮ್ಮ ಮನೆಗೆ ಬಂದಿತ್ತು. ಬಟ್ ನಾನು ಅದನ್ನು ತಿಂದು ಇಲ್ಲ, ಏನಂತ ಗೊತ್ತಿಲ್ಲ. ಬಟ್ ಇವಾಗ ಅದ್ರ ಬೆಲೆ ಏನಂತ ಗೊತ್ತಾಗ್ತಾ ಇದೆ. ಸೊ ನಮ್ಮ ರಾಯರ ಬಗ್ಗೆ ತಿಳ್ಕೊಳ್ತಾ ಪೂಜೆ ಮಾಡ್ತಾ ಇದ್ದಾಗ ಇವಾಗ ಅನ್ನಿಸ್ತಾ ಇದೆ, ಆವಾಗ ಬಂದಿದ್ದೆಲ್ಲ ನಾನು ಏನಕ್ಕೆ ಇಗ್ನೋರ್ ಮಾಡಿದೆ ಅಂತ ಇವಾಗೂ ಕೂಡ ಫೀಲ್ ಆಗುತ್ತೆ. ಸೊ ನಾನು ಆ ಪ್ರಸಾದ ಕೂಡ ತಿಂದೇ ಇರಲಿಲ್ಲ, ಮತ್ತು ಮಂತ್ರಾಕ್ಷತೆನೂ ಕೊಟ್ಟಿದ್ದರು. ಅದ್ರ ಬಗ್ಗೆ ಗೊತ್ತೇ ಇರಲಿಲ್ಲ ನನಗೆ. ಬಟ್ ಇವಾಗ ಅದನ್ನು ನೆನೆಸ್ಕೊಂಡ್ರೇ ಬೇಜಾರು ಅನಿಸುತ್ತೆ. ಸೊ ಆ ಥರ ಇದ್ದಿದ್ದು. ಮತ್ತು ಸಡನ್ನಾಗಿ ಒಂದಿನ ನಮ್ಗೆ ಗೊತ್ತಿರೋ ಅಣ್ಣ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂದಾಗ ನಾವು ಹೋಗೋಣ ಅಂತ, ಅಂದರೆ ಅವರೇ ಕೇಳಿದ್ರು ಅನಿಸುತ್ತೆ, ಬರ್ತೀರಾ ಅಂತ. ಜಸ್ಟ್ ನಾವು ಓಕೆ ಅಂದ್ಬಿಟ್ಟು ಹೋದ್ವಿ ಅಷ್ಟೇ. ಬಟ್ ನಂಗೆ ಅವಾಗೂ ಕೂಡ ಅಷ್ಟು ಗೊತ್ತಿರಲಿಲ್ಲ ರಾಯರ ಹತ್ರ ಹೆಂಗೆ ಏನಂದರೆ ಏನೂ ಗೊತ್ತಿಲ್ಲ. ರ್ಯಾಂಡಮ್ ಆಗಿ ಒಂದಿನ ಮಂತ್ರಾಲಯಕ್ಕೆ ಹೋದ್ವಿ. ಸೊ ಅವತ್ತು ಹೋದಾಗ ನಂಗೆ ವೀಡಿಯೋ ಮಾಡೋಕ್ಕೂ ಆಗಿಲ್ಲ, ಯಾಕಂದರೆ ನಾನು ಹೋಗಿದ್ದಂಥ ಬಸ್ಸಲ್ಲೇ ನಾನು ನೈಟೆಲ್ಲ ಟ್ರಾವೆಲ್ ಮಾಡಿದ್ದು. ನಾವು ಟ್ರಾವೆಲ್ ಮಾಡಿದ್ದಂಥ ಬಸ್ಸಲ್ಲೇ ನಾನು ಮೊಬೈಲ್ ಬಿಟ್ಟು ಹೋಗ್ಬಿಟ್ಟಿದ್ದೀವಿ ರೂಮ್ಗೆ. ಅಂದರೆ ನಾವು ರೂಮ್ಗೆ ಹೋಗ್ಬಿಟ್ಟಿದ್ದೀನಿ. ನಾನು ಸುನೀಲ್ ಎತ್ಕೊಂಡಿದ್ದಾರೆ ಮೊಬೈಲ್ ಅಂತ ಅಂದ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಸುನೀಲ್ನ ಕೇಳಿದೆ ಮೊಬೈಲ್ ಎತ್ಕೊಂಡಿದ್ಯಾ ಅಂತ. ಅಂದರು. ಅವ್ರ ಫೋನ್ ಎತ್ಕೊಂಡಿರೋದು, ಬಟ್ ನನ್ನ ಫೋನ್ ಅಲ್ಲ. ನನ್ನ ಫೋನ್ ಅಲ್ಲೇ ಬಿಟ್ಬಿಟ್ಟಿದ್ದೀನಿ. ನಾನು ರೂಮ್ಗೆ ಹೋಗೋವರೆಗೂ, ಅಂದರೆ ಕೆಳಗಡೆ ಇಲ್ದಾಗೂ ಅನ್ನಿಸ್ತಿದೆ ವೀಡಿಯೋ ಮಾಡಬೇಕು ಅಂತ, ಮಿನಿ ವ್ಲಾಗ್ ಮಾಡೋಣ ಮಂತ್ರಾಲಯದು ಅಂತ. ಬಟ್ ಓಕೆ ರೂಮ್ಗೆ ಹೋದ್ಮೇಲೆ ಮಾಡೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಮೊಬೈಲೇ ಇಲ್ಲ. ಸೊ ನಾನು ಸುನೀಲ್ ಆಟ ಆಡಿಸ್ತಾ ಇದ್ದಾರೆ ಅಂದ್ಕೊಂಡೇ ಇದ್ದೀನಿ, ಬಟ್ ನಿಜವಾಗ್ಲೂ ಮೊಬೈಲೇ ಇಲ್ಲ, ಬಸ್ಸಲ್ಲೇ ಬಿಟ್ಬಿಟ್ಟಿದ್ದೀವಿ. ಸೊ ಕಾಲ್ ಮಾಡಿದ್ರೆ ಒಂದ್ಸತಿ ಸ್ವಿಚ್ ಆಫ್ ಬಂತು. ಆಮೇಲೆ ಮತ್ತೆ ಇದು ಡ್ರೈವರ್ ಇರ್ತಾರಲ್ವ, ಸೊ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ರೆ ನೋಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಹೇಳಿದ್ರು ಐಫೋನ್ ಅಲ್ವಾ, ಸೊ ಅಷ್ಟು ಬೇಗ ಎತ್ಕೊಳ್ಳೋಕ್ಕಾಗಲ್ಲ ಅಂತ ಅನಿಸುತ್ತೆ. ಬಟ್ ಗೊತ್ತಿಲ್ಲ ಗೈಸ್. ಬಟ್ ಫೋನ್ ಮಾಡಿದ್ರೆ ಇದೆ ಅಂತ ಹೇಳಿದ್ರು. ಒಂಥರ ಖುಷಿ ಆಯಿತು. ಒಂದು ಕಡೆ ನನಗೆ ಪಾಸಿಟಿವ್ ಆಗಿ ಕೂಡ ಅನ್ನಿಸ್ತು. ಸೊ ಫಸ್ಟ್ ಟೈಮ್ ರಾಯರ ಹತ್ರ ಹೋಗಿದ್ದೀನಲ್ವ, ಸೊ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಮೈಂಡೆಲ್ಲ ಹಂಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಈ ಥರ ಆಯಿತಾ ಏನಂತ ಗೊತ್ತಿಲ್ಲ. ಬಟ್ ನಾನು ಪಾಸಿಟಿವ್ ಆಗೇ ತಗೊಂಡೆ, ಬೇಜಾರೇನಾಗಿಲ್ಲ. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ ಅದು ಇದು ಅಂತ. ಅವರು ಕಾಲ್ ಮಾಡಿದ್ದಕ್ಕೆ ಆಲ್ರೆಡಿ 20 ಕಿಲೋಮೀಟರ್ ಮುಂದೆ ಹೋಗ್ಬಿಟ್ಟಿದ್ದೀನಿ ಅಂತಂದರು. ಸೊ ನಾವು ಬಸ್ಸಲ್ಲಿ ಹೋಗಿದ್ದಿದ್ದು. ಸೊ ಈವ್ನಿಂಗ್ ರಿಟರ್ನ್ ಮಾಡ್ತೀವಿ ನೈಟ್ ಬಂದಾಗ ಅಂತಂದರು. ಸರಿ ಆಯ್ತು, ಹೆಂಗಿದ್ರು ನಾವು ರಿಟರ್ನ್ ಬರಬೇಕಲ್ಲ ಅಂದ್ಬಿಟ್ಟು ನೈಟ್ವರೆಗೂ ಅಲ್ಲೇ ಇದ್ಬಿಟ್ಟು ಸೊ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಸೊ ಯಾರೂ ಕೂಡ ಜನ ಇರಲಿಲ್ಲ. ಆರಾಮಾಗಿ ಹೋಗಿ ದೇವ್ರ ಹತ್ರ ನಿಂತ್ಕೊಂಡು ಮನಸ್ಸಲ್ಲೆಲ್ಲ ಬೇಡ್ಕೊಂಡು ರೂಮಿಗೆ ಬಂದ್ವಿ. ರೂಮಲ್ಲೇ ಇದ್ಬಿಟ್ಟು ಮತ್ತೆ ನೈಟ್ 10 ಗಂಟೆಗೆ ನನ್ನ ಮೊಬೈಲ್ ನನಗೆ ವಾಪಸ್ ಸಿಕ್ತು. ಸೊ ಅವತ್ತು ಸ್ಟಾರ್ಟ್ ಮಾಡಿದ್ದು, ಅಂದರೆ ಗುರುವಾರ ನಾನ್ ವೆಜ್ ತಿಂದೇ ರಾಯರನ್ನ ಪೂಜೆ ಮಾಡೋಣ ಅಂತ ಅವಾಗ ಸ್ಟಾರ್ಟ್ ಆಗಿದ್ದು ನನಗೆ. ಬಟ್ ನಾನು ಸ್ಟಾರ್ಟಿಂಗ್ ಪೂಜೆ ಮಾಡಿದಾಗಿಂದನೇ ರಾಯರ ಹೂ ಪ್ರಸಾದ ನನಗೆ ಸಿಗ್ತಾಯಿತ್ತು. ಒಂಥರ ಹೂ ಪ್ರಸಾದ ಕೊಟ್ಟಾಗ ಕಣ್ಣಲ್ಲಿ ನೀರು ಹಂಗೆ ಬಂದ್ಬಿಡುತ್ತೆ, ಏನಂತಲೇ ಗೊತ್ತಿಲ್ಲ ಗೈಸ್. ಅಂದರೆ ರಾಯರನ್ನ ಪೂಜೆ ಮಾಡೋರ್ಗೆ ಅಷ್ಟೇ ಗೊತ್ತಿರುತ್ತೆ ಏನೋ, ಒಂಥರ ಖುಷಿಗ ಅಥವಾ ಏನಂತಲೇ ಗೊತ್ತಿಲ್ಲ. ಒಂಥರ ಇದ್ದಾರೆ ಅನ್ನೋದು ನಮಗೆ, ಅಂದರೆ ಪೂಜೆ ಮಾಡೋರಿಗೆ ತುಂಬಾ ಫೀಲ್ ಆಗುತ್ತೆ. ನಮ್ಮ ರಾಯರು ನಮ್ಮನ್ನು ನೋಡ್ತಾ ಇದ್ದಾರೆ. ಸೊ ನನಗೆ ಹೂವು ಕೊಟ್ಬಿಟ್ರು ಅಂತ ಎಷ್ಟು ಖುಷಿ ಆಗುತ್ತೆ ಅಂದರೆ ಹೇಳೋಕ್ಕೆ ಆಗಲ್ಲ. ಸೊ
ಸೊ ನಾನ್ ವೆಜ್ ಎಲ್ಲ ಬಿಟ್ಬಿಟ್ಟು ಇವಾಗ ರಾಯನ ಪೂಜೆ ಮಾಡ್ತಾಯಿದ್ದೀನಿ. ಯಾವಾಗ ಗುರುವಾರ ಬರುತ್ತೆ, ಯಾವಾಗ ಪೂಜೆ ಮಾಡಬೇಕು ಅಂತ ನಂತರ ಎಷ್ಟೊಂದು ಜನ ಕಾಯ್ತಾ ಇರ್ತೀರಾ. ಸೊ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಸೊ ನನ್ನ ಜರ್ನಿ ಈ ಥರ ಸ್ಟಾರ್ಟ್ ಆಗಿದ್ದು. ಮಾಡಬೇಕು ಅಂದ್ಕೊಂಡು ಎಷ್ಟು ದಿನ ಆದರೂ ಮಾಡೋಕ್ಕಾಗಿಲ್ಲ. ಇವಾಗ ನೋಡಿ ಹೋಗಿ ಬಂದು ತುಂಬ ದಿನ ಆಯಿತು. ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ಕೊತಿದ್ದೀನಿ, ಬಟ್ ಹೋಗೋಕ್ಕಾಗಿಲ್ಲ. ಅವತ್ತು ರ್ಯಾಂಡಮಾಗಿ ಮಂತ್ರಾಲಯಕ್ಕೆ ಹೋಗ್ಬಿಟ್ವಿ. ಕಾಸು ಕೂಡ ಇರಲಿಲ್ಲ ಬಟ್ ಆ ಟೈಮಲ್ಲಿ, ಆದ್ರೂ ಹೋಗಿ ಬಂದ್ವಿ. ಇವಾಗ ಹೋಗೋಣ ಅಂದ್ರೂ ಆಗ್ತಾಯಿಲ್ಲ. ಸೊ ಎಲ್ಲರೂ ಹೇಳ್ತಾರಲ್ವ, ಹೋಗಬೇಕು ಅಂದರೆ ರಾಯರೇ ಕರ್ಕೊಬೇಕು ಅಂತ. ಸೊ ನಿಜ ಅನಿಸುತ್ತೆ ಗೈಸ್. ಇನ್ನೊಂದು ಏನು ಗೊತ್ತಾ, ನನಗೆ ಒಂಥರ ಇವಾಗೂ ನೆನೆಸ್ಕೊಂಡ್ರೆ ಮೈ ಜಿಮ್ ಅನ್ನತ್ತೆ. ನಾನು ಯಾವಾಗೂ ನಮ್ಮ ಹಳೆ ಮನೇಲಿ, ಅಂದರೆ ನಾವು ಫಸ್ಟ್ ಇದ್ದಿದ್ದ ಮನೇಲಿ ಪೂಜೆ ಮಾಡೋವಾಗ ಚಿಕ್ಕ ಫೋಟೋ ಇತ್ತಾಯ್ತಾ. ನಾನು ಅಂದರೆ ಸ್ವಂತ ಮನೆ ಅಂತ ಬೇಡ್ಕೊತಿರ್ಲಿಲ್ಲ. ಹೊಸ ಮನೆಗೆ ಹೋಗಿ ನಿಂದು ದೊಡ್ಡ ಫೋಟೋ ಇಟ್ಬಿಟ್ಟು ಪೂಜೆ ಮಾಡಬೇಕು ಅಂತ ಬೇಡ್ಕೊತಾ ಇದ್ದೆ. ಸೊ ನನ್ನದೇ ಸ್ವಂತ ಮನೆ ಅಂತ ನಾನು ಹೇಳಿಲ್ಲ. ಅದನ್ನು ನಾನು ಯಾವ ಥರ ಹೇಳೋದು, ಸೊ ನಾನು ಒಂದು ಹೊಸ ಮನೆಗೆ ಹೋಗ್ಬಿಟ್ಟು ನಿಮ್ಮ ದೊಡ್ಡ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂತ ಆಸೆ ಇದೆ ನನಗೆ ಅಂತ ಬೇಡ್ಕೊತಾ ಇದ್ದೆ. ಸೊ ರ್ಯಾಂಡಮಾಗಿ ಓನರ್ ಆಂಟಿ ಕಾಲ್ ಮಾಡಿಬಿಟ್ಟು ಲೀಸ್ ಅಂದರೆ ನಮ್ಮದು ಖಾಲಿ ಆಗ್ತಿತ್ತು, ಬಟ್ ನಮ್ಗೆ ಅಷ್ಟು ಗೊತ್ತಿರಲಿಲ್ಲ. ಅವರು ಹೇಳಿದ್ರು ಮನೆ ಶಿಫ್ಟ್ ಮಾಡ್ಕೊಳ್ಳಿ ಅಂತ. ಸೊ ನಮಗೆ ಎಲ್ಲೆಲ್ಲ ನೋಡಿದ್ವಿ ಗೈಸ್ ಮನೇನ, ಹಳೆ ಮನೆ, ಬಟ್ ಹೊಸ ಬಿಲ್ಡಿಂಗಲ್ಲೇ ಹೊಸ ಮನೆ ನೋಡಿಬಿಟ್ಟು ಚಿಕ್ಕದು ಅಂತ ರಿಜೆಕ್ಟ್ ಮಾಡಿದ್ದೆ. ಬಟ್ ಫೈನಲ್ ಆಗಿ ಹೊಸ ಮನೆಗೆ ಬಂದ್ವಿ. ಅದೊಂದು ಆಯಿತಾ. ಮತ್ತು ಅಂದರೆ ಹಾಲುಕ್ಸೋಣ ಅಂದ್ಬಿಟ್ಟು ಹೂವು ಎಲ್ಲ ತೊಗೊಂಬಂದು ಹೋಗಿದ್ವಿ. ನಮ್ಮ ಮನೆ ದೇವ್ರ ಫೋಟೋ ತೊಗೊಂಬರ್ಬೇಕು ಅಂದ್ಬಿಟ್ಟು ಫೋಟೋ ಸ್ಟುಡಿಯೋಕ್ಕೆ ಸುನೀಲ್ ಹೋಗ್ತೀನಿ ಅಂದರು. ನಂಗೆ ಗೊತ್ತಿಲ್ಲ ರಾಯರ್ ಫೋಟೋ ತೊಗೊಂಬರ್ಬೇಕು ಅಂತ ಒಂದು ಥಾಟ್ ಕೂಡ ಇರಲಿಲ್ಲ ನನಗೆ. ಬಟ್ ಸಡನ್ನಾಗಿ ಫೋಟೋ ಇಸ್ಕೊಂಬರ್ತೀನಿ ಅಂದರು. ನಾನು ಕೂಡ ಬರ್ತೀನಿ ಅಂತ ಸುಮ್ಮನೆ ಹೋಗಿದ್ದಷ್ಟೇ. ಬಟ್ ರಾಯರದ್ದು ದೊಡ್ಡ ಫೋಟೋ ಕಾಣಿಸ್ತು, ಒಂಥರ ಖುಷಿಯಾಗೋಯ್ತು. ಆಮೇಲೆ ಸುನೀಲ್ನ ಕೇಳಿದ್ದಕ್ಕೆ ಇರೋ 2 ಫೋಟೋಗೆ ಪೂಜೆ ಮಾಡು ಅಂತ ಅಂದರು. ಬಟ್ ನಂಗೆ ಯಾಕೋ ಆಗ್ತಿರ್ಲಿಲ್ಲ. ನಾನು ರಾಯರ ಹತ್ರ ಕೇಳ್ಕೊತಾ ಇದ್ದೆ, ನಂಗೆ ಬೇಕು, ನೀವು ಬರಬೇಕು ಮನೆಗೆ ಅಂದ್ಬಿಟ್ಟು. ಒಂದೇ ಒಂದು ಮಾತು ಕೇಳಿದಷ್ಟೇ, ಫೋಟೋ ಸ್ಟುಡಿಯೋದಲ್ಲಿರೋ ಅಂಥ ಅಣ್ಣ ತಗೊಂಡೋಗಮ್ಮ ಅಂತಂದರು. ಸುನೀಲ್ಗೆ ಬೈದರು, ಕೊಡಿಸು ಆಯಿತು ಅಂದ್ಬಿಟ್ಟು. ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಾನು ಕೊಡ್ತೀನಿ ಅಂದ್ಬಿಟ್ಟು ತಗೊಬಂದ್ಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಕೊಟ್ಟರು. ಒಂಥರ ಖುಷಿ ಆಗೋಯ್ತು. ಎಲ್ಲರೂ ಅಂದ್ಕೊಬೋದು ಎಲ್ಲ ಒಂಥರ ಅನ್ಎಕ್ಸ್ಪೆಕ್ಟೆಡ್ ಥರ, ಇಲ್ಲಾಂದರೆ ಕೋಇನ್ಸಿಡೆಂಟ್ ಅಂತ. ಬಟ್ ನನಗನ್ಸುತ್ತೆ ನಮ್ಮ ರಾಯರು ನಮ್ಮ ಮನೆಗೆ ಬಂದಿದ್ದು ಅಂತ. ಯಾಕಂದರೆ ಎಲ್ಲ ಕೂಡ ಗೊತ್ತಿಲ್ಲದೇ ಆಗೋಗಿದ್ದದು, ಹೇಳೋಕ್ಕೆ ಒಂಥರ ಅನಿಸುತ್ತೆ. ಬಟ್ ನಮ್ಮ ಅಂದರೆ ಹೊಸ ಮನೆಗೆ ಬಂದ್ವಿ, ಹೊಸ್ದಾಗಿ ಕಟ್ಟಿರೋದು ಈ ಮನೆ. ಸೊ ನಾವೇ ಫಸ್ಟ್ ಬಂದಿದ್ದು. ಮತ್ತು ದೊಡ್ಡ ಫೋಟೋ ಇಟ್ಟು ಪೂಜೆನೂ ಮಾಡ್ತಾಯಿದ್ದೀನಿ. ಎಲ್ಲ ಕೂಡ ರಾಯರ ಇಚ್ಛೆ ಅಂತಲೇ ಅಂದ್ಕೊಂಡು ಇವಾಗ ಒಂಥರ ಖುಷಿ ಆಗುತ್ತೆ. ನಾನು ಪ್ರತಿ ಸಲ ಪೂಜೆ ಮಾಡಿದಾಗೂ ಕೂಡ ಹೂ ಪ್ರಸಾದ ಕೊಡ್ತಾರೆ. ನಾನು ಕೊಟ್ಟರೆ ನನ್ನ ಮನಸ್ಸಿಗೆ ಒಂಥರ ನೆಮ್ಮದಿ ಆಗೋದು. ಇಲ್ಲ ಅಂದರೆ ಅದೇ ಒಂದು ಫೀಲಿಂಗಲ್ಲಿ ಇರ್ತೀನಿ, ಏನಕ್ಕೆ ಏನು ಅಂದ್ಬಿಟ್ಟು. ಸೊ ಆ ಥರ ಅಡಿಕ್ಟ್ ಆಗಿಬಿಟ್ಟಿದ್ದೀನಿ ಇವಾಗ. ಒಂಥರ ನೆಮ್ಮದಿ ಗೈಸ್. ಗುರುವಾರ ಪೂಜೆ ಮಾಡಿಬಿಟ್ರೆ ಅಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗುತ್ತೆ. ಸೊ ತುಂಬ ಜನಕ್ಕೆ ಗೊತ್ತಿರುತ್ತೆ, ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇರುತ್ತೆ. ಗೊತ್ತಿಲ್ಲ ಅಂದರೆ ರಾಯರ ಪೂಜೆ ಮಾಡೋರ್ಗೆ ಅಷ್ಟೇ ಅರ್ಥ ಆಗೋದು ನಾನು ಏನು ಹೇಳ್ತಾ ಇದ್ದೀನಿ, ಹೆಂಗೆ ನನ್ನ ಫೀಲಿಂಗ್ಸ್ನ ಹೇಳ್ತಾ ಇದ್ದೀನಿ ಅಂತ. ಬಟ್ ಬೇರೆಯವ್ರು ಅನ್ಕೋಬೋದು ಅಷ್ಟು ಅಂದರೆ ಎಲ್ಲ ಅನ್ಎಕ್ಸ್ಪೆಕ್ಟೆಡು, ಇದಕ್ಕೆಲ್ಲ ಹಿಂಗೆಲ್ಲ ಮಾತಾಡ್ಬೋದು ಅಂತ. ಬಟ್ ನಮ್ಗನ್ಸುತ್ತೆ ಎಲ್ಲ ರಾಯರೇ ಮಾಡೋದು. ಸೊ ಆ ಥರ ನಾನಂತೂ ನಿಜವಾಗ್ಲೂ ಎಷ್ಟು ನಂಬಿದ್ದೀನಿ ಅಂದರೆ ಹೇಳೋಕ್ಕೆ ಆಗಲ್ಲ. ಇವಾಗ ಆ ಥರ ಆಗ್ಬಿಟ್ಟಿದ್ದೀನಿ. ಸೊ ಈ ಮನೆಗೆ ಬಂದಮೇಲೆ ಅಂತೂ ನನಗೆ ಆ ಫೋಟೋ ಯಾವಾಗ ದೊಡ್ಡ ಫೋಟೋ ತಗೊಬಂದು ಪೂಜೆ ಮಾಡೋದ್ನಲ್ಲ, ಅವಾಗಂತೂ ಒಂಥರ ಮೈ ಜಿಮ್ ಅನಿಸ್ಬಿಟ್ಟು ಪೂಜೆ ಮಾಡಿದಾಗ ಕಣ್ಣಲ್ಲಿ ನೀರು ಸುರಿತಾ ಇತ್ತು. ನಾನು ಈ ಮನೆಗೆ ಹಾಲುಕ್ಸಿದ ದಿನ ಗೊತ್ತಿಲ್ಲ ಗೈಸ್ ಏನಕ್ಕೆ ಅಂದ್ಬಿಟ್ಟು ಪ್ರತಿ ಸಲ ಹೂ ಕೊಟ್ಟಾಗೂ ಕಣ್ಣೀರು ಬಂದ್ಬಿಡುತ್ತೆ. ಸೊ ನಮ್ಮ ರಾಯರು ನಮ್ಮ ಜೊತೆ ಇದ್ದಾರೆ ಅಂದ್ಬಿಟ್ಟು ಖುಷಿಗ ಅಥವಾ ಏನಂತ ಗೊತ್ತಿಲ್ಲ. ಎಸ್ ಗೈಸ್, ರಾಯರಿದ್ದಾರೆ, ಎಲ್ಲರೂ ಹೇಳೋ ಥರ ರಾಯರಿದ್ದಾರೆ ಅಂದ್ಬಿಟ್ಟು ನಾನು ಕೂಡ ನಂಬಿದ್ದೀನಿ. ಸೊ ನಂಬಿದವ್ರಿಗೆ ಯಾವತ್ತೂ ಮೋಸ ಮಾಡಲ್ಲ ಅಂತ ಪ್ರತಿಯೊಂದು ನೋಡ್ತಾ ಇರ್ತೀವಿ. ರೀಲ್ಸಲ್ಲಿ ನೋಡಿಬಿಟ್ಟೆ ಅರ್ಧ ನನಗೆ ಪೂಜೆ ಮಾಡಬೇಕು ಅನಿಸಿದ್ದು. ಬಟ್ ಮಾಡಿದ್ಮೇಲೆ ಗೊತ್ತಾಯ್ತು ಎಲ್ಲ ನಿಜ ಅಂದ್ಬಿಟ್ಟು. ಸೊ ನೀವು ಕೂಡ ಯಾರೆಲ್ಲ ರಾಯರ ಭಕ್ತರು ಇದ್ದೀರಾ ಪ್ಲೀಸ್ ಕಮೆಂಟ್ ಮಾಡಿ ನೋಡೋಣ. ಅಷ್ಟೇ ಗೈಸ್ ನನಗೆ ಆಗಿರೋವಂಥ ಎಕ್ಸ್ಪೀರಿಯೆನ್ಸು. ಬಟ್ ಆಗಿದ್ದೆ ನಾನು ನೆನೆಸ್ಕೊಂಡ್ರೇ ಮೈ ಜಿಮ್ ಅನ್ನತ್ತೆ. ಸೊ ಹೊಸ ಮನೆಗೆ ಹೋಗಿ ಫೋಟೋ ಇಡಬೇಕು ಅಂತ ಅಂದ್ಕೊಂಡ್ವಿ, ಹಂಗೆ ಆಯ್ತಲ್ಲ ಅಂದ್ಬಿಟ್ಟು. ಸೊ ನಿಮ್ಗೇನು ಅನ್ನಿಸ್ತು ಇದ್ರ ಬಗ್ಗೆ ಅಂತ ಕಮೆಂಟ್ ಮಾಡಿ ಗೈಸ್. ಇನ್ನೊಂದು ಹೇಳೋದು ಮರ್ತೋಗ್ಬಿಟ್ಟೆ. ಸೊ ನಾನು ಈ ಥರ ಅಂದರೆ ಇವಾಗ ನಮ್ಮ ಮನೇಲಿದೆಲ್ಲ ತೋರಿಸ್ತೀನಿ ಬನ್ನಿ. ಸೊ ಈ ಥರ ಇರೋವಂಥ ಫೋಟೋನೇ ಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಅಂದರೆ ಕೃಷ್ಣನ ಈ ಥರ ಇಟ್ಕೊಂಡಿರೋ ಥರ ಆ ಫೋಟೋನೇ ಬೇಕು ಅಂದ್ಕೊಳ್ತಿದ್ದೆ. ಅದೇ ಫೋಟೋ ಇತ್ತು. ಆಮೇಲೆ ಆ ಅಣ್ಣ ಕೂಡ ಹೇಳಿದ್ರು, ಸ್ಟುಡಿಯೋ ಅಣ್ಣ, ತುಂಬ ಜನ ಕೇಳಿಕೊಂಡು ವಾಪಸ್ ಹೋಗಿದ್ದಾರೆ, ಈ ಫೋಟೋನ ಕೊಟ್ಟಿಲ್ಲ ಅಂದರೆ ಏನೋ ಗೊತ್ತಿಲ್ಲ. ತುಂಬ ಜನ ಬಂದು ಕೇಳಿದ್ರು, ಕೊಟ್ಟಿಲ್ಲ, ಆದರೆ ನೀವು ತಗೊಂಡೋಗ್ತಾ ಇದ್ದೀರಾ ಅಂತ.
ಬಟ್ ಅಲ್ಲೂ ಕೂಡ ಒಂಥರ ಹೆಂಗಿರುತ್ತೆ ಅಲ್ವಾ, ಎಷ್ಟು ಜನ ಬಂದು ಕೇಳ್ಕೊಂಡು ಹೋದ್ರಂತೆ, ಮತ್ತು ಅದೇ ಫೋಟೋ ಬೇಕು ಅಂತಿದ್ದೆ, ನನಗೋಸ್ಕರ ಅಲ್ಲೇ ಕಾಯ್ತಾ ಇದ್ರು ಅನಿಸುತ್ತೆ ರಾಯರು. ಸೊ ಅದು ಕೂಡ ಖುಷಿ ಆಗುತ್ತೆ. ಇನ್ನೊಂದೇನೆಂದರೆ ರೀಲ್ಸಾಗಿ ನೋಡ್ತಿರ್ತೀವಲ್ಲ ಹೂವು ಬಿದ್ದೋಗೋದು, ನಾನು ಅವಾಗ ನಿಜವಾಗ್ಲೂ ಅನ್ಕೊತಾ ಇದ್ದೆ, ಸೊ ಅವ್ರ ಮೇಲ್ಮೇಲೆ ಇಟ್ಟಿರ್ತಾರೆ ಅದಕ್ಕೆ ಹೂವು ಬಿದ್ದೋಗೋದು ಅಂತ. ನಂತರ ಎಷ್ಟೊಂದು ಜನ ಅಂದ್ಕೊಂಡಿರ್ತೀರ ನೋಡಿದಾಗೆಲ್ಲ, ಸೊ ಪ್ರತಿ ಸಲ ಅದು ಹೆಂಗೆ ಬಿದ್ದೋಗ್ಬಿಡುತ್ತೆ, ಮೇಲೇ ಇಟ್ಟಿದ್ದಾರೆ ಬಿದ್ದೋಗಿದೆ ಅಂತ. ಬಟ್ ನಮಗೆ ಎಕ್ಸ್ಪೀರಿಯೆನ್ಸ್ ಆದಾಗೆ ಗೊತ್ತಾಗೋದು, ನೀವು ಹೆಂಗಾದರೂ ಇಡ್ರಿ ಕೊಡಬೇಕು ಅಂದರೆ ಅದು ಬಿದ್ದೇ ಬೀಳುತ್ತೆ. ಸೊ ಅದು ಒಂಥರ ಹೇಳೋಕ್ಕೆ ಆಗಲ್ಲ ಗೈಸ್, ಮಿರಾಕಲ್ ಅಂತಲೇ ಹೇಳ್ಬೋದು. ಸೊ ನಾನಂತೂ ಇವಾಗ ನಂಬ್ತೀನಿ, ಸುನೀಲ್ ಕೂಡ ನಂಬ್ತಾ ಇರಲಿಲ್ಲ. ಬಟ್ ನಾನು ಪೂಜೆ ಮಾಡೋವಾಗ ನೋಡ್ತಾರಲ್ವ ಹೂವು ಕೊಡೋದು, ಅವಾಗೆ ಅಂದ್ಕೊಂಡು ಅವ್ರಿಗೂ ರಿಯಲೈಸ್ ಆಯಿತು ನಿಜಾನೇ ಅಂದ್ಬಿಟ್ಟು. ನನ್ನ ಮಗಳಿಗೂ ಕೂಡ ಅಷ್ಟೇ ತಾತಾಚಾಮಿ ಮತ್ತು ಪೂಜೆ ಎಲ್ಲ ಕಲ್ತಿದ್ದಾಳೆ. ಹೇಳ್ಬಿಟ್ಟು ಪ್ರತಿ ಸಲ ನಾನು ಇದು ಮಾಡ್ತೀನಿ ಅಂದ್ಬಿಟ್ಟು ಅವಳು ಬಂದುಬಿಟ್ಟು ಹೂವು ಕೇಳ್ತಾಳೆ. ನಿಜವಾಗ್ಲೂ ಅವಳಿಗೂ ಕೂಡ ಹೂವು ಕೊಡ್ತಾರೆ. ಒಂಥರ ಖುಷಿ ಆಗಿಬಿಡುತ್ತೆ ಅವಳಿಗೆ. ಅದೇ ಖುಷಿ, ನಂಗೆ ತಾತಾಚಾಮಿ ಹೂವು ಕೊಡ್ತಾರೆ ಅಂದ್ಬಿಟ್ಟು ಬಂದು ಪ್ರತಿ ಸಲ ಕೇಳ್ತಾ ಇರ್ತಾಳೆ ಪೂಜೆ ಮಾಡಿದಾಗ. ಪ್ರತಿ ಸಲ ಅವಳಿಗೂ ಕೂಡ ಹೂವು ಕೊಟ್ಟಾಗ ಎಷ್ಟು ಖುಷಿ ಪಡ್ತಾಳೆ. ಸೊ ನಮ್ಮ ರಾಯರಿದ್ದಾರೆ ಗೈಸ್, ಅಷ್ಟೇ.